ಇದ್ರ ಬಗ್ಗೆ ಅದೇನು ಕಲ್ಯಾಣ ಕರ್ನಾಟಕದ ಬಗ್ಗೆ ಲೋಕಸಭೆಗೆ ನೇಮಕಾತಿ ಕೊಡ್ತಿತ್ತು ಒಂದು ಹೇಳಿದ್ರು. ಪ್ರತ್ಯೇಕ ಅಧಿಸೂಚನೆ. ಹೌದು, ಪ್ರತ್ಯೇಕ ಅಧಿಸೂಚನೆ ನಮ್ಮ ಈ ಒಂದು ಎಷ್ಟು ಪೋಸ್ಟ್ಗಳನ್ನು ನಾವು ನೇಮಕಾತಿ ಮಾಡಬೇಕಾಗಿರ್ತದೆ ಆ ಒಂದು ಹಂತದಲ್ಲಿ ಕಲ್ಯಾಣ ಕರ್ನಾಟಕ ಎಷ್ಟು ರಿಸರ್ವೇಷನ್ ಆಗಿರ್ತದೆ ಅದನ್ನು ಪ್ರತ್ಯೇಕ ಅಧಿಸೂಚನೆ ಹೊರಡಿಸ್ತಾ ಇದ್ದೀವಿ. ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕದ್ದು ಪ್ರತ್ಯೇಕ ಅಧಿಸೂಚನೆ ಹೊರಡಿದ್ರಿಂದ ಈಗ ಸ್ವಲ್ಪ ವ್ಯತ್ಯಾಸವನ್ನು ಸರಿಪಡಿಸಿದಂತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಸರ್ಕಾರದ ಆದೇಶವನ್ನು ಅಳವಡಿಸಿಕೊಂಡಲ್ಲಿ 371J ರಿಸರ್ವೇಷನ್ ಏನಿದೆ ಚೆನ್ನಾಗಿ ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ. ಇಂಟ್ರೆಸ್ಟು ಹೌದು, ಕಲ್ಯಾಣ ಕರ್ನಾಟಕ ಭಾಗದ ಅಭ್ಯರ್ಥಿಗಳಿಗೆ ಇತರ ಭಾಗಗಳಲ್ಲಿ ಸಹ 8% ರಿಸರ್ವೇಷನ್ ಇಲ್ಲ. ಅದನ್ನು ಇನ್ನೂ ಸರಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇಲ್ಲ ಅನ್ನೋ ಮೇಲೆ ಅದು ಸರ್ಕಾರ ಸರಿಪಡಿಸ್ತದೆ. ಇವತ್ತಿನ ಕಾರ್ಯಕ್ರಮ ಇನ್ನೂ ಇಂಪ್ರೂವ್ ಆಗಬೇಕು. ನಮ್ಮ ಸಾಧಕರಿಗೆ ನಾವು ಪುರಸ್ಕೃತ ಅಥವಾ ನಮ್ಮ ಸಪೋರ್ಟ್ ಬದಲಾಗಿ ಸಾಧನೆ ಮಾಡಬೇಕಾದಂಥವ್ರು ಭಾಳ ಜನ ಇದ್ದಾರಲ್ಲ ಅವ್ರಿಗೂ ನಮ್ಮದು ಒಂದು ಸ್ವಲ್ಪ ಸಪೋರ್ಟ್ ಬೇಕು. ಯಾಕಂದರೆ ಬ್ಯಾಕ್ವರ್ಡ್ ಏರಿಯಾದು ಹೋಗಲಾಡಿಸ್ಬೇಕಾದ್ರೆ ಕೆಳಹಂತದಿಂದಲೂ ಸಪೋರ್ಟ್ ಆಗಬೇಕನ್ನೋದು ನನಗೆ. I am a founder CEO of Inventors Technologies. I came from Gulbarga to Bangalore in 1993 and Bangalore has been my base for last 32-33 years. I've gone out many times but I always come back to Bangalore to work. I came to this program because I kept on hearing about this many times every year from a lot of people. There were two intentions to come. One was that I wanted to interact with people and then tell them that what one can do without government help. That is what is lacking in my part of the state. Two, I think there is a lot of possibility of creating industries, jobs in northern Karnataka. Everybody talks about only IT, but there are various possibilities of building very nice jobs out of Gulbarga, Raichur, Yadgir and all that. So I will keep on coming back to this group, keep talking about this because there are very, very successful models which people have implemented which can be replicated in our area. So this is what it is. So why the special only for the Gulbarga people you are going to select services? Was born, brought up, raised, studied, everything. So what about the Bangalore, sir? You don't want to select from the Bangalore? Not Bangalore. As I said, look, 20% of our employees, 25% of our employees come from North Karnataka. Not Bangalore as such. But remaining 70-80%. See, we hire talent globally. We have international people who are North Americans, who are African, who are all that. But as I always say, the exposure for our people is very less compared to people who are here. So that is one of the reasons we have a very positive bias for those guys. Okay. ಹೌದು, ಇವತ್ತು ಕಲ್ಯಾಣ ಕರ್ನಾಟಕ ನಿವಾಸಿಗಳ ಮತ್ತು ಸಾಂಸ್ಕೃತಿಕ ಸಂಘ ಬೆಂಗಳೂರು ಇವರು ನಮಗೆ ಗುರುತಿಸಿ ಸನ್ಮಾನ ಕಾರ್ಯಕ್ರಮ ಮಾಡಿದ್ದಾರೆ. ನಾನು ಚನ್ನಬಸಪ್ಪ ಬಳೆಗ DRDO ಎಲೆಕ್ಟ್ರಾನಿಕ್ಸ್ ಮತ್ತು ರಡಾರ್ ಅಭಿವೃದ್ಧಿ ಸಂಸ್ಥೆಯಲ್ಲಿ ಸೀನಿಯರ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ರೀಸೆಂಟ್ಲಿ ಆಪರೇಷನ್ ಸಿಂಧು ತಾವೆಲ್ಲ ಕೇಳಿರ್ಬೋದು. ಅದರಲ್ಲಿ ಭಾರತ ಹೇಗೆ ತನ್ನ ವೈರಿಗಳನ್ನು ಹಿಮ್ಮೆಟ್ಟಿಸಿತು, ಅದರಲ್ಲಿ ಹಲವಾರು ರಡಾರ್ ಅಂದರೆ ದೂರದ ವಸ್ತುಗಳನ್ನು ಪತ್ತೆ ಹಚ್ಚುವ ಸಾಧನ, ಅದನ್ನು ಉಪಯೋಗಿಸಿಕೊಂಡು ನಾವು ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ ಆಕಾಶ್ ವೆಪನ್ ಸಿಸ್ಟಮ್ ಮತ್ತು D4 ಆ್ಯಂಟಿ ಡ್ರೋನ್ ಸಿಸ್ಟಮ್ ಬಳಕೆಯಾಗಿತ್ತು. ಅಂಥ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡಿದ್ದೇನೆ. ನನಗೆ ತುಂಬ ಹೆಮ್ಮೆ ಅನ್ನಿಸ್ತದೆ. ನಾನು ಕಲ್ಯಾಣ ಕರ್ನಾಟಕದ ಹಳ್ಳಿ ಭಾಗದಿಂದ ಬಂದವನು. ಎಡಿಸೇಸಿ ಎಂಬ ಗ್ರಾಮ, ಕುಷ್ಟಗಿ ತಾಲೂಕು, ಕೊಪ್ಪಳ ಜಿಲ್ಲೆ. ಮತ್ತು ನಾನು ಗೌರ್ಮೆಂಟ್ ಅಧಿಕಾರಿಯಾಗಿ ನನಗೆ ಸಿಕ್ಕ ಅವಕಾಶವನ್ನು ನಮ್ಮ ಕಲ್ಯಾಣ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಏನಾದರೂ ಸಹಾಯ ಬೇಕಾದರೆ ನಾನು ಖಂಡಿತ ಮಾಡುತ್ತೇನಂತ ಈ ಮೂಲಕ ತಮ್ಮಲ್ಲಿ ಹೇಳ್ತೇನೆ. ಮತ್ತೊಮ್ಮೆ ಕಲ್ಯಾಣ ಕರ್ನಾಟಕ ನಿವಾಸಿಗಳ ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕಲ್ಯಾಣ ಕರ್ನಾಟಕ. ನಿಮ್ಮ ಹೆಸರು? ಚನ್ನಬಸಪ್ಪ ಬಳಿಗಾರ್. ಕಾರ್ಯದರ್ಶಿಗಳು, ಕಲ್ಯಾಣ ಕರ್ನಾಟಕದ ಕಾರ್ಯದರ್ಶಿಗಳು, ಎಲ್ಲ ಮಾಧ್ಯಮದರು ಮತ್ತು ಪತ್ರಿಕೋದ್ಯಮದರು ಮತ್ತು ಗೆಸ್ಟುಗಳು ತುಂಬ ಚೆನ್ನಾಗಿ ಮಾಡಿದಿರಿ, ಕೋಆಪರೇಟ್ ಮಾಡಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ನಾನು ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಕಲ್ಯಾಣ ಕರ್ನಾಟಕ
ನಿವಾಸಿಗಳ ಸಂಘದ ಕಡೆಯಿಂದ ನಮಗೆ ಸನ್ಮಾನ ಮಾಡಿದ್ದಾರೆ. ನಾನು ವೈದ್ಯಕೀಯ ಅಧೀಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ವಾಣಿವಿಲಾಸ್ ಆಸ್ಪತ್ರೆಯಲ್ಲಿ. ನಂದು ಪ್ರಸೂತಿ ಮತ್ತು ಸ್ತ್ರೀರೋಗ ಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಪ್ರಾಧ್ಯಾಪಕರು. ಸೊ ಇದೆಲ್ಲ ಸಾಧನೆ ಏನಂತಂದರೆ ಇವಾಗ ಪ್ರತಿಯೊಬ್ಬರಿಗೂ ಈ ಸಾಧನೆ ಹಿಂದೆ ಇವತ್ತಿನ ದಿನ ಒಂದು ರೆಕಗ್ನಿಷನ್ ಸಿಕ್ಕಿದೆ. ಆದರೆ ಇದ್ರ ಹಿಂದೆ ನಮ್ಮ ಕುಟುಂಬದವರು ಇದಲ್ಲದೆ ನಮ್ಮ ಆಸ್ಪತ್ರೆ ಸಿಬ್ಬಂದಿಗಳು ಸಹ ಇದಕ್ಕೆ ಕಾರಣಕರ್ತರಾಗಿದ್ದಾರೆ. ವೈದ್ಯಕೀಯ ಇದರಲ್ಲಿ ಶುರು ಮಾಡಿದಾಗ ನಮ್ಮ ಕುಟುಂಬದವರು ಬಹಳಷ್ಟು ಸಹ ನನ್ನ ಏನು ವಿಭಾಗ ಇದೆ ಪ್ರಸೂತಿ ಮತ್ತು ಸ್ತ್ರೀರೋಗ, ಇದಕ್ಕೆ ಯಾವುದು ಟೈಮ್ ಇರೋದಿಲ್ಲ. ಅಂದರೆ ಹಗಲು ರಾತ್ರಿ ಯಾವ ಹೆರಿಗೆಗಳು ನಿಲ್ಲೋದಿಲ್ಲ ಯಾವುದು. ಸೊ ಇದಕ್ಕೆ 24/7 ಕೆಲಸ ಮಾಡಬೇಕಾಗುತ್ತೆ. ಇದರಲ್ಲಿ ನಮ್ಮ ಕುಟುಂಬದವರು ಬಹಳಷ್ಟು ಸಹ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಯಾವತ್ತೂ ಒಂದು ಅಂದರೆ ಇದರಿಂದ ಏನಾಯ್ತಂದರೆ ನಾವು 100% ನಾನು ಅಂದರೆ ಈ ಸಮಾಜದ ಸೇವೆಗೆ ನಾನು ತೊಡಗಿಸ್ಕೊಳ್ಳಲಿಕ್ಕೆ ಸಹಾಯ ಆಯಿತು. ಇನ್ನೊಂದು ಏನಪ್ಪ ಅಂದರೆ ಬಹಳಷ್ಟು ಆದರೂ ಈ ಥರ ಮಾಡಿದ್ದಾರೆ ಅಂತ. ಇವಾಗ ಕೋವಿಡ್ ಟೈಮಲ್ಲಿ ಎಕ್ಸಾಂಪಲ್ ಆಗಿ ಕೋವಿಡ್ ಟೈಮಲ್ಲಿ ನಾವು ತುಂಬ ಡೆಲಿವರಿ ಮಾಡಿಸಿದ್ವಿ ಆಸ್ಪತ್ರೆಯಲ್ಲಿ ಇದ್ದರು. ಆದರೆ ಇದು ಏನಂದರೆ ಒಂದು ಟೀಮ್ ವರ್ಕ್. ನಮ್ಮ ಆಸ್ಪತ್ರೆಯ ಸಿಬ್ಬಂದಿಗಳು ಡಾಕ್ಟ್ರಿಂದ ಹಿಡ್ಕೊಂಡು ಥರ ಎಲ್ಲ ಗೊತ್ತಿತ್ತು. ಆದರೂ ಸಹ ಪ್ರತಿಯೊಬ್ಬರೂ ಸಹ ಇದು ನಮ್ಮ ಕರ್ತವ್ಯ ಅಂದ್ಕೊಂಡು ತುಂಬ ಪರಿಶ್ರಮ ಪಟ್ಟು ಸೇವೆ ಸಲ್ಲಿಸಿದ್ರು.